ಕನ್ನಡ ಸಾಹಿತ್ಯ ಲೋಕದ ಅದಮ್ಯ ಚೇತನ, ನಾಡಗೀತೆಯ ಕರ್ತೃ, ವಿಶ್ವಮಾನವ ಸಂದೇಶವನ್ನು ಸಾರಿದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಶುಭಾಶಯಗಳು. ಕಾರ್ಯಕ್ರಮದ ಮೊದಲಿಗೆ ದೀಪವನ್ನು ಬೆಳಗಿಸಲಿದ್ದಾರೆ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಜಾರ್ಜ್ ಮ್ಯಾಥ್ಯೂ ಸರ್ ಅವರು ಮತ್ತು ಇತರೆ ಮುಖ್ಯಸ್ಥರು. ಜ್ಯೋತಿಯನ್ನು ಬೆಳಗಿಸಿದ ಮುಖ್ಯಸ್ಥರಿಗೆ ಧನ್ಯವಾದಗಳು. ಕುವೆಂಪುರವರು ರಸಋಷಿ, ಯುಗದ ಕವಿ, ಜಗದ ಕವಿ ಎಂದೇ ಪ್ರಖ್ಯಾತರಾಗಿದ್ದಾರೆ. ಹಾಗಾಗಿ ಕನ್ನಡ ನಾಡಿನಲ್ಲಿ ಇವರ ಹೆಸರನ್ನು ಕೇಳದವರೇ ಇಲ್ಲ. ಮನುಜಪಥ, ಮನುಜಮತ, ವಿಶ್ವಪಥ ಎಂಬುದು ಇವರ ಧ್ಯೇಯವಾಗಿತ್ತು. ಆದ್ದರಿಂದಲೇ ಇಂದಿನ ದಿನವನ್ನು ಅಂದರೆ ಡಿಸೆಂಬರ್ 29ರಂದು ಸರ್ಕಾರವು ವಿಶ್ವ ಮಾನವ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಎಲ್ಲರಿಗೂ ವಿಶ್ವ ಮಾನವ ದಿನದ ಶುಭಾಶಯಗಳು. ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ, ಬೆಳೆಯುತ್ತಾ ನಾವು ಅದನ್ನು ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ ಮತ್ತು ಅದನ್ನು ವಿಶ್ವಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕೆಂದು ಕುವೆಂಪುರವರು ತಿಳಿಸಿದ್ದಾರೆ. ವಿಶ್ವಮಾನವ ಗೀತೆಯನ್ನು ಹಾಡಲಿದ್ದಾರೆ ನಮ್ಮ ಕನ್ನಡ ಶಿಕ್ಷಕರು.
ಅನಂತ ಆನಂದವಾಗಿ ಆಗುತ್ತಿಯನೆ ನಿತ್ಯ ಯೋಗಿ ಅನಂತ ಆನಂದವಾಗು ಆಗುತ್ತಿಯನೆ ನಿತ್ಯ ಯೋಗಿ ಅನಂತ ಆನಂದವಾಗು ಆಗು 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 ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು ಎಂಬುದು ವಿಶ್ವಮಾನವ ಗೀತೆಯ ಸಾರಾಂಶ. ವಿಶ್ವಮಾನವ ಗೀತೆಯನ್ನು ಮಧುರವಾಗಿ ಹಾಡಿದ ನಮ್ಮೆಲ್ಲ ಕನ್ನಡ ಶಿಕ್ಷಕರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲಿದ್ದಾರೆ ನಮ್ಮ ಕನ್ನಡ ಶಿಕ್ಷಕಿಯಾದ ನಾಗಮಣಿಯವರು. ಇರುವ ಅಲ್ಪ ಶಕ್ತಿಯನ್ನು, ಇರುವ ಅಲ್ಪ ದ್ರವ್ಯವನ್ನು ಪರಭಾಷೆ ಮೋಹಕ್ಕೆ ಚೆಲ್ಲಬೇಡಿ ಎಂದು ಹೇಳಿದಂತಹ ರಸಋಷಿ ನಮ್ಮ ರಾಷ್ಟ್ರಕವಿ ಕುವೆಂಪುರವರ 116ನೇ ಜಯಂತಿಯ ಶುಭಾಶಯಗಳು. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರೂ ಆಗಿರುವ ಶ್ರೀಯುತ ಚಿದಾನಂದ ಎಂ ಗೌಡರವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರಲು ಬಯಸುತ್ತಿದ್ದೇನೆ. ಆ ಮತ ಈ ಮತದ ಸಹವಾಸ ಸಾಗಿದ್ದು ಸಾಗಿದೆ ಮನುಜ ಮತಕ್ಕೆ ಎಂಬ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರಿದ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಕುವೆಂಪುರವರ ಜನ್ಮದಿನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಪ್ರಾಂಶುಪಾಲರಾದ ಶ್ರೀ ಜಾರ್ಜ್ ಮ್ಯಾಥ್ಯೂ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಉಪ ಪ್ರಾಂಶುಪಾಲರಾದ ಶ್ರೀಯುತ ಮುತ್ಯಾಲ ರೆಡ್ಡಿ ಸರ್ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಉಪ ಪ್ರಾಂಶುಪಾಲರಾದ ಪೀಟರ್ ಸರ್ ಅವರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ದಿವ್ಯಾ ಮೇಡಮ್ ಹಾಗೂ ರೂಬಿ ಮೇಡಮ್ ಅವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕುವೆಂಪು ನಮ್ಮ ಕನ್ನಡದ ಆಸ್ತಿ. ಸಿಕ್ಕಿದೆ ಇವರಿಂದಲೇ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ. ಕನ್ನಡ ಸಾಹಿತ್ಯಕ್ಕೊಂದು ಇಂಪು ತಂದವರೇ ನಮ್ಮ ಕುವೆಂಪು. ಮೆಚ್ಚಲೇಬೇಕು ಇವರ ಸಾಹಿತ್ಯದ ಸವಿ, ಭಾರತ ಕಂಡ ಅತ್ಯದ್ಭುತ ಕವಿ. ರಾಷ್ಟ್ರಕವಿ ಕುವೆಂಪುರವರ ಜೀವನ, ಸಾಹಿತ್ಯ ಹಾಗೂ ವಿಶ್ವ ಮಾನವ ಸಂದೇಶವನ್ನು ತಿಳಿಸಲಿದ್ದಾರೆ ನಮ್ಮ ಕನ್ನಡ ವಿಭಾಗದ ಮುಖ್ಯಸ್ಥರಾದ ರಾಮಯ್ಯ ಸರ್ ಅವರು. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ನೀ ನಮಗೆ ಕಲ್ಪತರು. ಭಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಸತ್ತಂತಿಹರನು ಬಡಿವೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ. ಪ್ರೆಸಿಡೆನ್ಸಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು, ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರು ಆದಂತಹ ಶ್ರೀ ಚಿದಾನಂದ ಗೌಡ ಅವರೇ, ICSE
ಶಾಲೆಯ ಪ್ರಿನ್ಸಿಪಾಲ್ ಆದಂತಹ ಶ್ರೀ ಜಾರಿನಾಥ್ಯವರವರೇ, ಉಪಪ್ರಾಂಶುಪಾಲರೇ, ಶಿಕ್ಷಣ ಸಂಯೋಜಕಿಯರೇ, ನನ್ನ ಸಹೋದ್ಯೋಗಿ ಬಂಧುಗಳೇ, ಈ ದಿನ ಕನ್ನಡ ಸಾರಸ್ವತ ಲೋಕದ ದಿಗ್ಗಜ, ಕನ್ನಡದ ಕಣ್ಮಣಿ, ಕರ್ನಾಟಕ ರತ್ನ, ಕೇಂದ್ರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮೊಟ್ಟ ಮೊದಲ ಕನ್ನಡಿಗ, ಕನ್ನಡದ ವರ್ಡ್ಸ್ವರ್ತ್, ನಿಸರ್ಗ ಕವಿ, ರಸಋಷಿ, ಪದ್ಮವಿಭೂಷಣ, ಪಂಪ ಪ್ರಶಸ್ತಿ ಪುರಸ್ಕೃತ, ಕರ್ನಾಟಕ ರತ್ನ ಎಂದೆಲ್ಲ ಬಿರುದಾಂಕಿತರಾದಂತಹ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಅರ್ಥಾತ್ ಕುವೆಂಪುರವರ ಜನ್ಮದಿನ. ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವಂತೆ ಕುವೆಂಪು ಒಬ್ಬ ಮಹಾನ್ ಸಾಧ್ವಿ ಮುನಿ, ಕನ್ನಡದ ಸುಪುತ್ರ, ರಸಋಷಿಯಾಗಿ ಅವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ, ಸಮೃದ್ಧಗೊಳಿಸಿದಂತಹ ಮಹಾನ್ ಚೇತನ. ಡಿಸೆಂಬರ್ 29, 1904 ಚಿಕ್ಕಮಗಳೂರು ಜಿಲ್ಲೆ ಹಿರೇಕೂಡಿಗೆ ಅಂತಕ್ಕಂತಹ ಊರಿನಲ್ಲಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ಅವರ ಹುಟ್ಟೂರಾದಂಥ ಕೊಪ್ಪಳಿನಲ್ಲಿ, ನಂತರ ತೀರ್ಥಹಳ್ಳಿಯಲ್ಲಿ, ಆನಂತರ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದಂಥವರು. ಬಾಲ್ಯದಿಂದಲೂ ಕೂಡ ತುಂಬನೇ ಪ್ರತಿಭಾಶಕ್ತಿಯನ್ನು ಹೊಂದಿದಂಥ ಕವಿ ಕುವೆಂಪು. ಅವರ ಕಾಲೇಜು ದಿನಗಳಲ್ಲಿ ಕೂಡ ಅವರು ಇಂಗ್ಲಿಷ್ನಲ್ಲಿ ಕೂಡ ಅಪಾರವಾದಂತಹ ವಿದ್ವತ್ತು ಅವರಿಗಿತ್ತು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಬಿಗಿನರ್ಸ್ ನ್ಯೂಸ್ ಅಂತ ಏನು ಒಂದು ಕವಿತೆಯನ್ನು ಬರೆದು ಅವರ ಗುರುಗಳ ಪ್ರೇರಣೆಯಂತೆ ಕನ್ನಡದಲ್ಲಿ ನೀನು ಬರೀ ಮಾತೃಭಾಷೆಯಲ್ಲಿ ಬರೀ ಅಂದಾಗ ನನಗೆ ಕನ್ನಡ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ ಅಂತ ಹೇಳಿದಂತೆ ಕುವೆಂಪು. ನೋಡಿ, ಅವರ ನೈಸರ್ಗಿಕ ಸ್ವಭಾವ ಎಂಥದ್ದು ಅಂತ ತನಗೆ ಅಷ್ಟಾಗಿ ತಿಳಿದಿಲ್ಲ ಅಂತ ಹೇಳಿ, ಇಲ್ಲ ನಿನ್ನಲ್ಲಿ ಶಕ್ತಿ ಇದೆ, ನೀನು ಕನ್ನಡವನ್ನು ಚೆನ್ನಾಗಿ ಕಲಿ, ಕನ್ನಡದಲ್ಲೇ ಬರೀ ಅಂತ. ಬಹುಶಃ ಆ ಗುರುಗಳ ಪ್ರೇರಣೆ ಕುವೆಂಪುರವರ ಅವರು ಇವತ್ತು ನಾವೆಲ್ಲ ಏನು ಅವರನ್ನು ಪೂಜೆ ಮಾಡ್ತಾ ಇದ್ದೀವಿ, ಸ್ಮರಿಸ್ಕೊಳ್ತಾ ಇದ್ದೀವಿ, ಅದಕ್ಕೆ ಕಾರಣೀಭೂತ ಆಗಿದೆ. ಅಂದರೆ ಒಬ್ಬ ವ್ಯಕ್ತಿಯ ಸಾಧನೆಯ ಹಿಂದೆ ಒಬ್ಬ ಗುರುವಿನ ಒಂದು ಮಾರ್ಗದರ್ಶನ ಇದೆ ಅನ್ನೋದಕ್ಕೆ ಕುವೆಂಪು ಅವರು ನಮಗೆ ಸಾಕ್ಷಿ. ಹಾಗಾದ್ರೆ ಗುರುಗಳು ಎಲ್ಲ ಕಾಲಕ್ಕೂ, ಎಲ್ಲ ಒಂದು ಯುಗಕ್ಕೂ ಕೂಡ ಮಾರ್ಗದರ್ಶಕರು ಅಂತ ಗುರುವಿಗೆ ಅಗ್ರಮಾನ್ಯ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ. ಇವತ್ತು ಆ ನಮ್ಮ ಗುರುಗಳು ನೆನಪಿರ್ತಕ್ಕಂಥ ಈ ಒಂದು ಸುಸಂದರ್ಭ. ಇವತ್ತು ಏನು ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ತಂದುಕೊಟ್ಟಂಥವರು ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರರಾದಂತಹ ರಾಷ್ಟ್ರಕವಿ ಕುವೆಂಪು ಮಹತ್ತರವಾದಂತಹ ಸಾಧನೆಯನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಅವರು ಯಾವ ಕ್ಷೇತ್ರದಲ್ಲಿಯೂ ಕೂಡ ಅವರು ತಮ್ಮ ಪ್ರತಿಭೆಯನ್ನು ತೋರಿಸಿಲ್ಲ ಅಂತ ಹೇಳುವುದಿಲ್ಲ. ಒಬ್ಬ ಪ್ರಸಿದ್ಧ ನಾಟಕಕಾರರಾಗಿ ಅನೇಕ ನಾಟಕಗಳನ್ನು ಬರೆದಿದ್ದಾರೆ, ಕಾದಂಬರಿಕಾರರಾಗಿದ್ದಾರೆ. ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಮಹಾಕಾವ್ಯವನ್ನು ಬರೆದು ನಾನಾ ಪ್ರಶಸ್ತಿಗಳನ್ನು, ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥವರು ಕುವೆಂಪು. ಇನ್ನು ಕುವೆಂಪು ನೀವೆಲ್ಲ ಈಗ ತಾನೇ ಕೇಳಿದ್ವಿ, ಇಡೀ ಜಗತ್ತಿಗೆ ಸಾರಿದಂತಹ, ಜಗತ್ತಿನ ಮನುಷ್ಯರಿಗೆ, ಮಾನವ ಕುಲಕ್ಕೆ
ತಿಳಿಸ್ಕೊಟ್ಟಂತಹ ಒಂದು ಸಂದೇಶ ಅನುಪಮವಾದಂಥದ್ದು. ಏನಿವತ್ತು ನಾವು ಈ ಜಾತಿ ವ್ಯವಸ್ಥೆಯಲ್ಲಿದ್ದೀವಿ, ಅವತ್ತೇ ಕೂಡ ಕುವೆಂಪು ಜಾತಿಯ ವಿರುದ್ಧವಾಗಿ ಮೆಟ್ಟಿ ನಿಂತಂಥವ್ರು. ಅವ್ರು ಹೇಳ್ತಾರೆ, ಆ ಮತ ಈ ಮತ 100 ಮತಗಳನ್ನ ನೂಕಾಚೆ ದೂರ ಅಂತ ಹೇಳಿ, ಆ ಕುಲ ಈ ಕುಲ ಆ ಜಾತಿ ಈ ಜಾತಿ ಅಂತ ಹೇಳ್ತಿರಲ್ಲ, ಅವ್ರನ್ನೆಲ್ಲ ದೂರ ನುಗ್ಗಿ ನಮ್ಗಿರ್ತಕ್ಕಂಥದ್ದು ಒಂದೇ ಪದ, ನಮ್ದೆಲ್ಲ ಒಂದೇ ಕುಲ, ಅದು ಮನುಜ ಕುಲ, ಅದು ಮನುಜ ಪದ. ಅದಕ್ಕೆ ಹೇಳ್ತಾರೆ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಇದು ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ಮಹತ್ತರವಾದ ಒಂದು ಸನ್ನಿವೇಶ ಇವತ್ತು. ಏನು ಜಾತಿ ವ್ಯವಸ್ಥೆಯ ಬಂಧನದಲ್ಲಿ ಈ ಸಮಾಜ ಸಿಲುಕಿದೆ, ಅದರಿಂದ ಹೊರಬರ್ತಕ್ಕಂಥದ್ದು. ಹುಟ್ಟಿನಿಂದ ಮಗು ಅದು ವಿಶ್ವಮಾನವನಾಗಿ ಹುಟ್ಟುತ್ತೆ. ಮಗು ಅಂದ್ರೆ ನಾವು ಅದಕ್ಕೆ ಹೊಸೊಡೆ ಅಂತ ಕರಿತೀವಿ. ಆ ಮಗು ಏನೂ ಕೂಡ ಅರಿಯದ ಕಂದಮ್ಮ ಅಂತ ಹೇಳ್ತೀವಿ. ಆದರೆ ಅಂತಹ ಏನೂ ಅರಿಯದ ಕಂದಮ್ಮನಿಗೆ ಜಾತಿ ಕುಲ ಅಂತಕ್ಕಂಥ ಬಂಧಗಳನ್ನ ಮಗು ಬೆಳೀತಾ ಕಲಿಯುತ್ತೆ. ಅದಕ್ಕೆಲ್ಲ ಕಾರಣಕರ್ತರು ನಾವೇ. ಹಾಗಾಗಿ ಅದನ್ನು ಬಿಟ್ಬಿಡಿ, ವಿಶ್ವ ಮಾನವರಾಗಿ ಬಾಳಿ ನೀವು ಅಂತ ಹೇಳಿ ಆ ವಿಶ್ವ ಮಾನವ ಸಂದೇಶವನ್ನ ಈ ಜಗತ್ತಿಗೆ ಕೊಟ್ಟಂತಹ ಕುವೆಂಪುರವರ ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ಹುಟ್ಟುವ ಪ್ರತಿ ಮಗು ವಿಶ್ವ ಮಾನವನೇ. ಆ ನಂತರ ಆ ಮಗುವನ್ನ ಜಾತಿ ಮತದ ಒಂದು ಕಟ್ಟುಪಾಡುಗಳಿಂದ ಬಂಧಿಸಲಾಗುತ್ತದೆ. ಅದು ಹಾಗಾಗಬಾರ್ದು. ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು, ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು. ಮಹಾತ್ಮ ಬುದ್ಧ, ಬಸವಣ್ಣನವರ ಹಾಗೆ ಸಮಾಜದಲ್ಲಿ ವ್ಯಕ್ತಿ ಸ್ವತಂತ್ರವಾಗಿ ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕೆಂತ ಕುವೆಂಪು ಅವರ ಒಂದು ಜಾತ್ಯತೀತ ಮನೋಭಾವದಿಂದ ಮೂಡಿ ಬಂದಂತಹ ಆಶಯವೇ ಆ ವಿಶ್ವ ಮಾನವ ಸಂದೇಶ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಅವರ ವಿಶ್ವ ಮಾನವ ಸಂದೇಶ ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಬೇಕು ಅಂತ ಆಶಿಸ್ತಾ ಈ ಒಂದು ನನ್ನ ಭಾಷಣವನ್ನು ಮುಗಿಸ್ತೇನೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಳ್ಗೆ. ವಿಶ್ವ ಮಾನವ ಸಂದೇಶವನ್ನು ತಿಳಿಸಿದ ರಾಮೇಶ್ವರವರಿಗೆ ಧನ್ಯವಾದಗಳು. ಕುವೆಂಪುರವರ ಭಾವಗೀತೆಯನ್ನು ಹಾಡಲಿದ್ದಾರೆ ನಮ್ಮ ಸಹಶಿಕ್ಷಕಿಯಾದ ನಾಗಮಣಿಯವರು. ಶ್ರೀ ಗುರುದೇವನೇ ಬಾ, ಶ್ರೀ ಗುರುದೇವನೇ ಬಾ, ಶ್ಯಾಮಲ ಕಾನನ ಶೃಂಗತರಂಗಿತ ಸೈಮಾದ್ರಿಯ ಸುಂದರ ಮಂದಿರಕ್ಕೆ, ಚಿನ್ಮಯ ಕಮಲಂ ಮಂದಿರಕ್ಕೆ ಬಾ, ಶ್ರೀ ಗುರುದೇವನೇ ಬಾ, ಬಾ, ಶ್ರೀ ಗುರುದೇವನೇ ಬಾ. ವಂಗಮಾತೆಯಲ್ಲಿ ಜನ್ಮವನೆತ್ತಿ ದಿವ್ಯ ಸಮನ್ವಯ ಧರ್ಮವ ಬಿತ್ತಿ, ವಂಗಮಾತೆಯಲ್ಲಿ ಜನ್ಮವನೆತ್ತಿ ದಿವ್ಯ ಸಮನ್ವಯ ಧರ್ಮವ ಬಿತ್ತಿ, ಮತಭೇದದ ವಿಷವನ್ನು ಹೋಗಾಡಿ ಲೋಕದ ದೃಷ್ಟಿಗೆ ಸಮತೆಯ ನೀಡಿ ಕಾಪಾಡಿದ ಪಾವನ ಮೂರ್ತಿಯೇ ಬಾ, ಶ್ರೀ ಗುರುದೇವನೇ ಬಾ, ಬಾ, ಶ್ರೀ ಗುರುದೇವನೇ ಬಾ. ಮಿಂದಿದೆ ನವವರ್ಷದಿ ಮಲೆನಾಡು, ಹೊಸ ಸಿಂಗಾರದಿ ಮೆರೆದಿದೆ ಕಾಡು, ಕೋಗಿಲೆ ಕಾಚಾಣವು ಕಾಬಳ್ಳಿ ಆಹ್ವಾನಿಸುತ್ತಿದೆ ಗಾನಗಳಿಲ್ಲಿ, ಕೋಗಿಲೆ ಕಾಚಾಣವು ಕಾಬಳ್ಳಿ ಆಹ್ವಾನಿಸುತ್ತಿದೆ ಗಾನಗಳಿಲ್ಲಿ. ನವಯುಗದ ಅವತಾರ ಬಾ, ಶ್ರೀ ಗುರುದೇವನೇ ಬಾ, ಬಾ, ಶ್ರೀ ಗುರುದೇವನೇ ಬಾ. ಕುವೆಂಪುರವರ ಭಾವಗೀತೆಯನ್ನು ಸುಮಧುರವಾಗಿ ಹಾಡಿದ ನಾಗಮಣಿಯವರಿಗೆ ಧನ್ಯವಾದಗಳು. ಕುವೆಂಪುರವರ ಕತೆ, ಕಾದಂಬರಿ
ಜೀವನ ಚರಿತ್ರೆ, ಕವಿತೆ, ನಾಟಕ, ಶಿಶು ಸಾಹಿತ್ಯ, ವಿಮರ್ಶೆ, ಮೀಮಾಂಸೆ, ಮಹಾಕಾವ್ಯ, ಕಥನ ಕವನ, ಅವರ ಬರಹಗಳು ಸಪೂರ್ಣತೆ ಮತ್ತು ಅವರ ಪ್ರತಿಭೆಗೆ ಕನ್ನಡಿಯಂತೆ. ಅವರ ಸಾಹಿತ್ಯದಲ್ಲಿ ಕಾಣಬರುವ ವೈಚಾರಿಕತೆ, ದಾರ್ಶನಿಕತೆ, ಮಾನವೀಯತೆ, ಸಾಮಾಜಿಕ ಪ್ರಜ್ಞೆ, ವಿಶ್ವಮಾನವ ಸಂದೇಶ ಸಾರುವ ಬರಹಗಳು ಸರ್ವಕಾಲಿಕ. ಕುವೆಂಪುರವರ ಜೀವನ ಚರಿತ್ರೆಯ ಕಿರುಚಿತ್ರವನ್ನು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಕನ್ನಡ ಶಿಕ್ಷಕರಾದ ವಿಜಯಕುಮಾರ್ ಸರ್ ಅವರು. ಪ್ರಕೃತಿಯ ಮಡಿಲಲ್ಲಿ ಹಸಿರು ತುಂಬಿದ ಬೆಟ್ಟಗಳಿಂದ ಕೂಡಿದ ತಾಣ ಶಿವಮೊಗ್ಗ. ತನ್ನೊಡಲಲ್ಲಿ ಪಚ್ಚೆ ಪೈರುಗಳನ್ನು ಹಾಕಿಕೊಂಡು ಅಲ್ಲಲ್ಲಿ ಮನೆಗಳನ್ನು ಹೊಂದಿದ ಮಲೆನಾಡು ಪ್ರದೇಶ. ಶಿವಮೊಗ್ಗೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಮಲೆನಾಡ ಮೈಸಿರಿಯ ರಮಣೀಯ ಸ್ಥಳ. ರಸಋಷಿ ಕುವೆಂಪುರವರ ಜನ್ಮತಾಣ. ವೆಂಕಟಪ್ಪ ಗೌಡ ಮತ್ತು ಸೀತಮ್ಮ ದಂಪತಿಗಳಿಗೆ ಮೊದಲ ಮಗನಾಗಿ ಜನಿಸಿದ ಕುವೆಂಪುರವರ ಪೂರ್ಣನಾಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. 1904 ಡಿಸೆಂಬರ್ 29ರಂದು ಕವಿ ಕೋಗಿಲೆ ಪುಟ್ಟಪ್ಪ ಉದಯಿಸಿದ ರವಿಯಂತೆ ಧರೆಯಲ್ಲಿ ಜನಿಸಿ ಬಂದರು. ಮಣ್ಣಿನ ಗೆಳೆತನದೊಂದಿಗೆ ಮನೆಯವರೆಲ್ಲರೂ ವ್ಯವಸಾಯದಲ್ಲಿ ತೊಡಗುವ ವೃತ್ತಿಯವರಾದರೆ ಪುಟ್ಟಪ್ಪ ಬಾಲ್ಯವನ್ನು ಕಳೆದದ್ದು ಕುಪ್ಪಳ್ಳಿಯ ನಿಸರ್ಗದ ಗೆಳೆತನದಲ್ಲಿ. ಈ ವನಸಿರಿಯ ಒಡನಾಟವೇ ಪ್ರೇರಣೆಯಾಗಿ ಮುಂದೆ ಅವರು ಪ್ರಕೃತಿ ಕವಿಯಾದರು. ಯಾವುದೇ ಸರ್ಕಾರಿ ಶಾಲೆಗಳಿಲ್ಲದ ಅಂದಿನ ಕಾಲಘಟ್ಟದಲ್ಲಿ ಪುಟ್ಟಪ್ಪ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದು ಹುಲಿ ಮಠದ ಇದೇ ಶಾಲೆಯಲ್ಲಿ. ಕುಪ್ಪಳ್ಳಿಯಿಂದ 9 ಕಿಲೋಮೀಟರ್ ದೂರದ ತೀರ್ಥಹಳ್ಳಿಯ ವರ್ನಾಕ್ಯುಲರ್ ಶಾಲೆಯಲ್ಲಿ ತಮ್ಮ ಹಿರಿಯ ಪ್ರಾಥಮಿಕ ವ್ಯಾಸಂಗವನ್ನು ಮಾಡಿದರು. ಇಲ್ಲಿಯ ತುಂಗಭದ್ರಾ ನದಿಯ ಬಯಲು ಪ್ರದೇಶ ಹಾಗೂ ಪ್ರಕೃತಿಯ ಸೊಬಗಿನಿಂದ ಪುಟ್ಟಪ್ಪ ಆಕರ್ಷಿತರಾಗಿದ್ದರು. ಯೌವನಕ್ಕೆ ಕಾಲುಡಚಿದ್ದ ಪುಟ್ಟಪ್ಪ 1916ರ ತಮ್ಮ 12ನೇ ವಯಸ್ಸಿನಲ್ಲಿ ತಂದೆಯನ್ನು, ತದನಂತರ 8 ವರ್ಷಗಳ ತರುವಾಯ ತಾಯಿಯನ್ನು ಕಳೆದುಕೊಂಡರು. ತೀರ್ಥಹಳ್ಳಿಯ ಶಾಲೆಯಲ್ಲಿ ಸಂಸ್ಕೃತ ಶ್ಲೋಕಗಳು ಕಠಿಣವೆನಿಸಿದಾಗ ಪುಟ್ಟಪ್ಪ ಕನ್ನಡಕ್ಕೆ ಹಿಂತಿರುಗಿ ಬಂದರು. ನಂತರದ ಇವರ ಮಾಧ್ಯಮಿಕ ಶಿಕ್ಷಣದ ಪರೀಕ್ಷಾ ಕೇಂದ್ರ ಸುಮಾರು 45 ಕಿಲೋಮೀಟರ್ ದೂರದ ಶಿವಮೊಗ್ಗವಾಗಿತ್ತು. ಉನ್ನತ ವ್ಯಂಗ್ಯಕ್ಕಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದ ಕುವೆಂಪು ಕೇಂದ್ರ ಗ್ರಂಥಾಲಯವನ್ನು ಪ್ರವೇಶಿಸಿದರು. ಹಾಗೆಯೇ ಸ್ವಾಮಿ ವಿವೇಕಾನಂದರು, ರವೀಂದ್ರನಾಥ ಟ್ಯಾಗೋರರು ಹಾಗೂ ಆಂಗ್ಲ ಕವಿಗಳ, ಸಾಹಿತಿಗಳ ಬರಹಗಳಿಂದ ಪ್ರಭಾವಿತರಾದರು. ಅಂದಿನ ಕಾಲಘಟ್ಟದಲ್ಲಿ ರಾಷ್ಟ್ರವ್ಯಾಪಿ ನಡೆದಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಂದ ಸ್ಫೂರ್ತಿಗೊಂಡ ಇವರು ಅಲ್ಲಿಂದ ಖಾದಿ ಬಟ್ಟೆಯನ್ನು ತೊಡಲು ಆರಂಭಿಸಿದರು. ತಮ್ಮ ಕಾಲೇಜು ಜೀವನದಲ್ಲಿ ಹಲವಾರು ಆಂಗ್ಲ ಕವಿತೆಗಳ ರಚನೆ ಕುವೆಂಪುರವರಿಂದ ಸಾಧ್ಯವಾಯಿತು ಹಾಗೂ ಕಾಲೇಜಿನ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಒಂದು ಆಂಗ್ಲ ಕವಿತೆಯನ್ನು ಕೂಡ ಹಾಡಿದರು. ಇದರಿಂದ ಆಕರ್ಷಿತರಾದ ಅವರ ಗುರುಗಳಾದ ಡಾಕ್ಟರ್ MH ಕೃಷ್ಣ ಅಯ್ಯಂಗಾರ್ ರವರು ಕುವೆಂಪುರವರಿಗೆ ಆಂಗ್ಲ ಕವಿ ಜೇಮ್ಸ್ H ಕಜಿನ್ ರವರ ಭೇಟಿಗಾಗಿ ಅನುವು ಮಾಡಿಕೊಟ್ಟರು. ಇದರೊಂದಿಗೆ ಕವಿ ಕುವೆಂಪುರವರಿಗೆ ಕನ್ನಡ ಸಾಹಿತ್ಯ ಲೋಕ ಬಾಗಿಲುಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎಂಬಂತೆ ಸ್ವಾಗತ ಕೋರಿತು. ತಮ್ಮ ಹಲವಾರು ಆಂಗ್ಲ ಕವಿತೆಗಳ ಸಂಪತ್ತಿನೊಂದಿಗೆ ಜೇಮ್ಸ್ H ಕಜಿನ್ ರವರನ್ನು ಭೇಟಿ ಮಾಡಿದ್ದ ಕುವೆಂಪುರವರಿಗೆ ಕಜಿನ್ ರವರು ಕೇಳಿದ ಒಂದೇ ಪ್ರಶ್ನೆ, ನೀವು ಯಾವುದಾದರೂ ಕವಿತೆಯನ್ನು ಕನ್ನಡದಲ್ಲಿ ಬರೆದಿದ್ದೀರಾ ಎಂದು ಕೇಳಿದಾಗ ಕುವೆಂಪು, ನನಗೆ ಕನ್ನಡದಲ್ಲಿ ಅಷ್ಟು ಬುನಾದಿ ಇಲ್ಲ ಎಂದು ಹೇಳಿದರು. ಆಗ ಕಜಿನ್ನರು ಪ್ರತಿಯೊಂದು ಭಾಷೆಯು ತನ್ನದೇ ಆದ ಬುನಾದಿಯನ್ನು ಮತ್ತು ಶ್ರೇಷ್ಠತೆಯನ್ನು ಹೊಂದಿರುತ್ತದೆ ಎಂದು ಹೇಳಿದರು. ಅದರಿಂದ ಪ್ರೇರಣೆಗೊಂಡ ಕುವೆಂಪು ಕನ್ನಡದಲ್ಲಿ ಬರೆಯಲು ಶುರು ಮಾಡಿದರು. ಅಂದಿನಿಂದ ಅವರ ಮೈ ಮನಗಳಲ್ಲಿ ಕನ್ನಡದ ಸೆಳೆಯಲಾರಂಭಿಸಿತು. 1924ರಲ್ಲಿ ಪದವಿ ವ್ಯಾಸಂಗಕ್ಕೆಂದು ಕುವೆಂಪು ಮಹಾರಾಜ ಕಾಲೇಜಿಗೆ ಸೇರಿಕೊಂಡರು. ಸ್ವಾಮಿ ಸಿದ್ದೇಶ್ವರಾನಂದ ಇವರಿಂದ ರಾಮಕೃಷ್ಣ ಆಶ್ರಮದಲ್ಲಿ ಇವರಿಗೆ ಆಶ್ರಯ ದೊರೆಯಿತು. ಅಧ್ಯಯನದ ಹಾದಿಯಲ್ಲಿ ಪ್ಲೇಟೋ, ಅರಿಸ್ಟಾಟಲ್, ಕಾಂಟೆ, ಹೆಗಲ್ ಹಾಗೂ ಇನ್ನಿತರ ಪಾಶ್ಚಿಮಾತ್ಯ ಹಿತಚಿಂತಕರ ಬರವಣಿಗೆಗಳಿಂದ ಇವರಲ್ಲಿ ಹೆಚ್ಚು ಜ್ಞಾನದ ಜೊತೆಗೆ ವಿಶಾಲ ದೃಷ್ಟಿಯುಳ್ಳ ಚಿಂತನೆ ಶುರುವಾಯಿತು. ಇದರೊಂದಿಗೆ ಅವರ ಮೊದಲ ಕನ್ನಡ ಬರಹ ಅಮಲನ ಕಥೆ ಪ್ರಕಟವಾಯಿತು.
ತಮ್ಮ ಜ್ಞಾನಾರ್ಜನೆಯ ಹಂಬಲದೊಂದಿಗೆ ಮುಂದುವರೆದ ಕುವೆಂಪು 1927ರಲ್ಲಿ BA ಪದವಿ ಪಡೆದರು. ನಂತರ ಕನ್ನಡ ಸ್ನಾತಕೋತ್ತರ ಪದವಿಗೂ ಪ್ರವೇಶ ಪಡೆದರು. ಇದಕ್ಕೆ ಕಾರಣೀಭೂತರಾದ ಗುರುಗಳೆಂದರೆ AR ಕೃಷ್ಣಶಾಸ್ತ್ರಿ, BM ಶ್ರೀಕಂಠಯ್ಯ, ಸುಬ್ಬರಾಯ ಶಾಸ್ತ್ರಿ, PS ವೆಂಕಣ್ಣಯ್ಯ ಹಾಗೂ ಇನ್ನಿತರ ಗುರು ವೃಂದದಲ್ಲಿ ಕಡೆದ ನವನೀತನಂತೆ ಗೋಚರಿಸಿದ್ದ ಕುವೆಂಪುರವರಿಂದ ಆಕರ್ಷಿತರಾದ ಗುರುಗಳೆಂದರೆ PS ವೆಂಕಣ್ಣಯ್ಯನವರು. ಮುಂದೆ ಇವರ ನೆನಪಿಗಾಗಿ ಕುವೆಂಪುರವರು ಶ್ರೀರಾಮಾಯಣ ದರ್ಶನ ಬರೆದದ್ದು. ಮೊದಲ ವರ್ಷದ MA ಓದುವುದರ ಜೊತೆಗೆ ಹಲವಾರು ಕೃತಿಗಳನ್ನು ಬರೆದರು. ರಕ್ತಾಕ್ಷಿ, ಜಲಗಾರ, ಯಮನ ಸೋಲು, ಮಹಾರಾತ್ರಿ ಮುಂತಾದ ನಾಟಕಗಳನ್ನು ಇವರು ಬರೆದರು. 1928 ಮತ್ತು 1929ರ ಸಮಯ ಕುವೆಂಪುರವರಿಗೆ ಬಹಳ ಪ್ರಮುಖವಾದ ಘಟ್ಟವಾಗಿತ್ತು. ಅದಕ್ಕೆ ಕಾರಣ ಅವರನ್ನು ಸೆಳೆದ ಆಧ್ಯಾತ್ಮ ಸಾಹಿತ್ಯ. ನಂತರ ಸಣ್ಣ ಕಥೆಗಳು, ನಾಟಕಗಳು, ಪದ್ಯಗಳನ್ನು ರಚಿಸಿದರು. 17 ದಿನಗಳ ಅತಿ ಕಡಿಮೆ ಅವಧಿಯಲ್ಲಿ ಅಂದರೆ 1929ರಲ್ಲಿ ಕುವೆಂಪು ವಿವೇಕಾನಂದರ ಜೀವನ ಚರಿತ್ರೆಯನ್ನು ಬರೆದರು. ಇದೇ ವರ್ಷದಲ್ಲಿ MA ಪದವಿ ಮುಗಿಸಿದ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಉಪನ್ಯಾಸಕರಾಗಿ ನೇಮಕಗೊಂಡರು. 1993ರಲ್ಲಿ ಇವರ ಪಾಂಚಜನ್ಯ, ನವಿಲು, ಕಲಾಸುಂದರಿ, ಮಲೆನಾಡಿನ ಚಿತ್ರಗಳು ಮುಂತಾದ ಕವನ ಸಂಕಲನಗಳು ಪ್ರಕಟಗೊಂಡವು. ಈ ಒಂದು ಹಾದಿಯಲ್ಲಿ ಕುವೆಂಪುರವರ ಹೊಸ ಹೆಜ್ಜೆಯ ಗುರುತು ಕಾಣಲಾರಂಭಿಸಿತು. ತಮ್ಮ 33ರ ಯೌವನದಲ್ಲಿ ಕುವೆಂಪು ಹೇಮಾವತಮ್ಮರವರನ್ನು ವಿವಾಹವಾದರು. ನಂತರದಲ್ಲಿ ತಮ್ಮ ದಾಂಪತ್ಯ ಜೀವನಕ್ಕಾಗಿ ಇವರು ರಾಮಕೃಷ್ಣ ಆಶ್ರಮದಿಂದ ತೆರಳಿ ಒಂಟಿಕೊಪ್ಪಲಿನ ಸ್ವಂತ ಮನೆ ಉದಯರವಿಯನ್ನು ಪ್ರವೇಶಿಸಿದರು. ದಾಂಪತ್ಯ ಜೀವನದ ಕುರುಹಾಗಿ ಇವರು 4 ಜನ ಮಕ್ಕಳನ್ನು ಹಡೆದರು. ಸಾಹಿತ್ಯ ಲೋಕದ ಮತ್ತೊಂದು ತಾರೆ ಪೂರ್ಣಚಂದ್ರ ತೇಜಸ್ವಿ ಇವರ ಪುತ್ರರಲ್ಲೊಬ್ಬರು. ತಮ್ಮ ಉಪನ್ಯಾಸದ ಹಾದಿಯ ಬೆಳವಣಿಗೆಯಲ್ಲಿ ಕುವೆಂಪು 1939ರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಸಹ ಪ್ರಾಧ್ಯಾಪಕರಾಗಿ ನೇಮಕಗೊಂಡು 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ತಮ್ಮ ಸೇವೆಯಿಂದ ಹಾಗೂ ಸಾಹಿತ್ಯ ಕ್ಷೇತ್ರದಿಂದ ಅಪಾರವಾಗಿ ಗುರುತಿಸಿಕೊಂಡ ಇವರನ್ನು 1946ರಲ್ಲಿ ಪುನಃ ಮೈಸೂರಿನ ಮಹಾರಾಜ ಕಾಲೇಜಿಗೆ ಪ್ರಾಧ್ಯಾಪಕರಾಗಿ ನಿಯುಕ್ತಿ ಮಾಡಲಾಯಿತು ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರೂ ಆದರು. ಇಲ್ಲಿಂದ ಆರಂಭವಾದ ಬಹುತೇಕ ಇವರ ಮೈಸೂರ ಮಡಿಲಿನ ಜೀವನ ಹಲವಾರು ಕವಿತೆಗಳ ರಚನೆಗೆ ಸಾಕ್ಷಿಯಾಯಿತು. ತಮ್ಮ ಹುಟ್ಟೂರಿನ ಮಲೆನಾಡ ಸೌಂದರ್ಯವನ್ನು ಹೋಲುತ್ತಿದ್ದ ಕುಕ್ಕರಹಳ್ಳಿ ಕೆರೆಯ ಪ್ರಕೃತಿ ಸೌಂದರ್ಯ, ಹಕ್ಕಿಗಳ ಇಂಚರ ಇವರ ಕವಿ ಮನಸ್ಸನ್ನು ತಣಿಸುತ್ತಿದ್ದವು. ಇವರನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಪರ್ವತ ಎತ್ತರಕ್ಕೆ ಏರಿಸಿದ ಶ್ರೀ ರಾಮಾಯಣ ದರ್ಶನಂ ಮೊದಲ ಸಂಪುಟ 1949ರಲ್ಲಿ ಹಾಗೂ ಎರಡನೆಯ ಸಂಪುಟ 1951ರಲ್ಲಿ ಪ್ರಕಟವಾಯಿತು. ಈ ಕೃತಿಗಾಗಿ 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಂತ ಹಂತವಾಗಿ ವೃತ್ತಿ ಜೀವನದಲ್ಲಿ ಮೇಲ್ಸ್ತರಕ್ಕೆ ಏರಿದ ಕುವೆಂಪು ಅದೇ ವರ್ಷದಲ್ಲಿ ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾದರು. ಇವರ ಸೇವೆಯನ್ನು ಕಂಡ ಸರ್ಕಾರ 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳ ಸ್ಥಾನಕ್ಕೆ ಆಯ್ಕೆ ಮಾಡಿತು. ಜ್ಞಾನ ಜ್ಯೋತಿಯೇ ಜ್ಞಾನ ದೇಗುಲವನ್ನು ಬೆಳಗುವಂತೆ ಕುವೆಂಪು ತಮ್ಮ ಅಧಿಕಾರದ ಅವಧಿಯಲ್ಲಿ ಸ್ನಾತಕೋತ್ತರ ಪದವಿ ಕೇಂದ್ರವನ್ನು ಮಹಾರಾಜ ಕಾಲೇಜು ಕಟ್ಟಡದಿಂದ ಮಾನಸ ಗಂಗೋತ್ರಿಯ ಪರಿಸರದಲ್ಲಿ ಸ್ಥಾಪಿಸಿದರು ಹಾಗೂ ಬೋಧನಾಂಗ, ಸಂಶೋಧನಾಂಗಗಳ ಜೊತೆಗೆ ಪ್ರಸಾರಾಂಗವನ್ನು ಕೂಡ ಪಠ್ಯ ಪುಸ್ತಕಗಳ ಮುದ್ರಣಕ್ಕಾಗಿ ಸ್ಥಾಪಿಸಿದರು. ಅಗಣಿತ ತಾರ ಗಣಗಳ ನಡುವೆ ಬೆಳಗುವ ಚಂದ್ರನಂತೆ ಬೆಳಗುತ್ತಾ ಸಾಗಿದ ಕುವೆಂಪುರವರ ವ್ಯಕ್ತಿತ್ವಕ್ಕೆ ಆಚಾರ್ಯ ವಿನೋಬಾ ಭಾವೆಯವರು ಮಾರು ಹೋದರು. 1908ರ ಅವಧಿಯಲ್ಲಿ ಪದ್ಮಭೂಷಣ ಪ್ರಶಸ್ತಿ ಮತ್ತು ತದನಂತರದಲ್ಲೇ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಮೈಸೂರಿನ ಉಪಕುಲಪತಿಗಳ ಹುದ್ದೆಯಿಂದ ನಿವೃತ್ತಿ ಹೊಂದಿದರು. ಕೋಗಿಲೆಗಳಿಗೆ ದನಿಯಾದ ಕವಿ ರಸ ಋಷಿ ಕುವೆಂಪುರವರಿಗೆ 1964ರಲ್ಲಿ ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಎಂಬ ಬಿರುದು ನೀಡಿತ್ತು.
ಶ್ರೀರಾಮಾಯಣ ದರ್ಶನಂ ಕೃತಿಗಾಗಿ 1968ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇದರೊಂದಿಗೆ ಕನ್ನಡದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಹೆಗ್ಗಳಿಕೆಗೆ ಇವರು ಭಾಜನರಾದರು. ಇದೇ ಕೃತಿಗಾಗಿ 1988ರಲ್ಲಿ ಪಂಪ ಪ್ರಶಸ್ತಿಯೂ ಕೂಡ ಲಭಿಸಿತು. 1992ರಲ್ಲಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ದೊರಕಿದ್ದು ಕೂಡ ಇದೇ ಶ್ರೀರಾಮಾಯಣಂ ದರ್ಶನಂ ಕೃತಿಗಾಗಿ. ಕುಪ್ಪಳ್ಳಿಯ ಕೂಸಾಗಿ ಬೆಳೆದು ಮಲೆನಾಡ ಸವಿಯನ್ನುಂಡ ಕವಿ ಚೇತನದ ಕವಿ ಕುವೆಂಪು ತಮ್ಮ ಕೊನೆಯ ದಿನಗಳಲ್ಲಿ ಯಾವುದೋ ಕೊರತೆಯನ್ನು ಅನುಭವಿಸಿದರು. ಅವರ ಆರೋಗ್ಯವು ಕೂಡ ಕುಗ್ಗಲಾರಂಭಿಸಿತು. ಇದಕ್ಕೆ ಕಾರಣವಿಲ್ಲದಿಲ್ಲ. ಈ ನಡುವೆ ಅವರ ಬಾಳಿನಲ್ಲಿ ಜೊತೆಯಾಗಿ ಸಾಗಿ ಬಂದ ಮಡದಿಯ ಅಗಲಿಕೆಯ ನೋವು ಅವರನ್ನು ಕಾಡಿತ್ತು. ಭಾರತ ಜನನಿಯ ತನುಜಾತಿಯ ಈ ಪುತ್ರ ಸಾಹಿತ್ಯ ಲೋಕಕ್ಕೆ ಕೈ ಬೀಸಿ ವಿದಾಯ ಹೇಳಿಯೇ ಬಿಟ್ಟರು. ಕವಿಗಳಿಗೆ ಧ್ವನಿಯಾದ, ಸಾಹಿತ್ಯ ಕಾವ್ಯ ಸ್ವರ ಲೋಕದ ಗಣಿಯಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಮಲೆನಾಡ ಮನೆಯಂಗಳದಲ್ಲಿ ಆಡಿದವರು. ಹಕ್ಕಿಗಳ ಇಂಚರದ ಜೊತೆ ಮಾತನಾಡಿದವರು. ನಿಸರ್ಗದೊಂದಿಗೆ ತಮ್ಮನ್ನು ಹಂಚಿಕೊಂಡ ಕನ್ನಡದ ಈ ಪ್ರಕೃತಿ ಕವಿ ಪ್ರಕೃತಿಯ ಪಂಚಭೂತಗಳಲ್ಲಿ ಲೀನವಾದುದು ಮಾತ್ರ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿತ್ತು. ಕವಿ ಲೋಕದ ರವಿ ವಿದಾಯ ಹೇಳಿ ಅಸ್ತನಾಗುವಾಗ ಜವರಾಯ ಅಪ್ಪುಗೆಯ ಸ್ವಾಗತ ಕೊರಿಯೇ ಬಿಟ್ಟ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವ ಎಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದೂ ಕಟ್ಟದಿರು, ಕೊನೆಯನೆಂದೂ ಮುಟ್ಟದಿರು, ಓ ಅನಂತವಾಗಿರು. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಅನಂತತಾನ್ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ. ಅನಂತ ನೀ ಅನಂತವಾಗು, ಆಗು 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 ಆಗು, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಜೀವನ ಸಾಹಿತ್ಯದ ಬಗ್ಗೆ ಪಿಪಿಟಿಯನ್ನು ಪ್ರಸ್ತುತಪಡಿಸಿದ ಜಯಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಕುವೆಂಪುರವರ ಬಾಲ್ಯ ಜೀವನದ ಕುರಿತು ಅವರು ಬರೆದ ಒಂದು ಪುಟ್ಟ ಕವನ. ಆ ಕಾಲ ಒಂದಿತ್ತು, ದಿವ್ಯ ತಾನಾಗಿತ್ತು, ಕಲ್ಲೇ ಹೂವಾಗಿ ನೀರೇ ಅಮೃತವಾಗಿ, ಕವಿಶೈಲ ತಾನು ಕೈಲಾಸವಾಗಿ ನಗುವ ಕಾಲ ಬಂದಿತ್ತು. ಆ ಕಾಲ ಒಂದಿತ್ತು, ಅದು ಬಾಲ್ಯವಾಗಿತ್ತು. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಬಾರಿಸು ಕನ್ನಡ ಡಿಂಡಿಮವ, ಓ ನನ್ನ ಚೇತನ, ದೋಣಿ ಸಾಗಲಿ ಮುಂದೆ ಹೋಗಲಿ, ಭಾರತಾಂಬೆ ನಮಗಿಂದು ಪೂಜಿಸುವ ಭಾರ, ಉಳುವಾಡಿ ಮುನಿಯ ನೋಡಲಿ, ಕನ್ನಡಕ್ಕೆ ಗೋರ
ರಾಷ್ಟ್ರೀಯದ ಸವಿತರರು. ಕನ್ನಡದ ಮಹಾನ್ ಚೇತನ ರಾಷ್ಟ್ರಕವಿ ಡಾಕ್ಟರ್ ಕುವೆಂಪುರವರ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಐಸಿಐಸಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಜಾನ್ ನರ್ತೀಸರ್ ಅವರಿಗೆ ಕನ್ನಡ ಶಿಕ್ಷಕರ ಬಳಗದ ವತಿಯಿಂದ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಉಪ ಪ್ರಾಂಶುಪಾಲರಾದ ಶ್ರೀ ಮುತ್ಯಾಲ ರೆಡ್ಡಿ ಮತ್ತು ಪೀಟರ್ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಶಿಕ್ಷಣ ಸಂಯೋಜಕಿಯರಾದ ಶ್ರೀಮತಿ ರೂಬಿ ಮೇಡಮ್ ಹಾಗೂ ಶ್ರೀಮತಿ ದಿವ್ಯಾ ಮೇಡಮ್ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಮತ್ತು ಈ ಮಹತ್ತರ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಕುವೆಂಪುರವರು ನಾಡಗೀತೆಯನ್ನು 1924ರಲ್ಲಿ ಕಿಶೋರ ಚಂದ್ರಮಣಿ ಎಂಬ ಕಾವ್ಯನಾಮದಲ್ಲಿ ಬರೆದರು. ರಾಷ್ಟ್ರಕವಿ ಕುವೆಂಪು ವಿರಚಿತ ಜೈ ಭಾರತ ಜನನಿಯ ಜಾತೆ ಜೈ ಹೇ ಕರ್ನಾಟಕ ಮಾತೆ ಈ ಹಾಡನ್ನ ಹಾಡಲಿದ್ದಾರೆ ನಮ್ಮ ಪ್ರೆಸಿಡೆನ್ಸಿ ಶಾಲೆಯ ಎಲ್ಲ ಶಿಕ್ಷಕರು. ಜಯ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನಮಣಿಯೇ ಗಂಧದ ಚಂದದ ಹೊನ್ನಿನ ಗಡಿಯೇ ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ಜಾತೆ ಜೈ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಣ ವೇದದ ಘೋಷ ಜನನಿಗೆ ಜೀವ ಮುನಿಂದಾವೇಶ ಅಸುರಿನ ಗಿರಿಗಳ ಸಾಲೆ ನಿಂದೆಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ಜಾತೆ ಜೈ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಭಕ್ತರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಭಂಗ ಪಂಪನ ಕುಣಿಪತಿ ಜನ್ನ ಕುಮಾರ ವ್ಯಾಸನ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರನ ಭಾರತ ಜನನಿಯ ಜಾತೆ ಜೈ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲ ಪವೈಸಳ ನಾಡಿದ ನಾಡೆ ಕಂಕಣ ಜಗಡದ ಹೆಚ್ಚಿನ ನೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಬಲರಂಗ ಚೈತನ್ಯ ಪರಮಹಂಸ ವಿವೇಕವ ಭಾರತ ಜನನಿಯ ಜಾತೆ ಜೈ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ಗೌಡ ರಸಿಕರ ಕಂಕಣ